ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸ್ಯಾಂಜಲ್ ಹಾಸ್ಪಿಟಲ್ವರೆಗೂ ಮಂಡ್ಯದಲ್ಲಿ ಮ್ಯಾರಥಾನ್ ನಡೆದಿದ್ದು, ಸುಮಾರು 25,000ಕ್ಕೂ ಜನ ಮಂಡ್ಯದಲ್ಲಿ ಭಾಗವಹಿಸಿ ಸಾಹಿತ್ಯ ಸಮ್ಮೇಳನಕ್ಕೆ ಮೆರುಗು ತಂದರು. ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಹಾಗೂ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಶಾಸಕರಾದ ರವಿಕುಮಾರ್ ಗಣಿಗ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳೇಗೌಡ, ನಗರಸಭಾ ಅಧ್ಯಕ್ಷರುಗಳು, ಸಾಹಿತ್ಯ ಸಮ್ಮೇಳನದ ವೀರಶಿವಲಿಂಗಯ್ಯ ಅಭಿಮಾನಿಗಳು ಮತ್ತು ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ತನುಶೇಖ್ ಆಶಿಕ್, ಜಿಲ್ಲಾ ಅಪರ ಅಧೀಕ್ಷಕರಾದ ಬಾಲದಂಡಿ ಮತ್ತು ಪೊಲೀಸ್ ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ವಿನಯ್ ಗುರೂಜಿ, ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಶ್ರೀ ಪುರುಷೋತ್ತಮ ಆನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ ಡಾಲಿ ಧನಂಜಯ್ ಹಾಗೂ ನೀನಾಸಂ ಸತೀಶ್ ಮತ್ತು ಕಾಂತಾರ ಸಿನಿಮಾದ ನಟಿ ಸಪ್ತಮಿ ಗೌಡ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದರು. ಮಾಡಬೇಕು ಅಂತ ಒಂದು ಉತ್ಸಾಹದಲ್ಲಿ ನೀವೆಲ್ಲರೂ ಭಾಗವಹಿಸಿ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಕ್ಕಂಥದ್ದು, ಎಲ್ಲ ಸಣ್ಣ ಪುಟ್ಟ ವಾಲಂಟಿಯರ್ ನೀವೆಲ್ಲರೂ ಸಹ ತೊಡಗಿಸ್ತಕ್ಕಂಥದ್ದು. ಇವತ್ತಿನ ಓಟ ಬಹುಶಃ ನಮ್ಮ ಏನು ಜಾಗ ಇದೆ ಅದರಲ್ಲಿ ಒಂದು ಸಾಯಂಕಾಲ ಹಾಸ್ಪಿಟಲ್ ಇರುವಾಗ ಅಲ್ಲಿವರೆಗೆ ಹೋಗಿ ನೀವೆಲ್ಲ ತಿಂದು ಬರಬೇಕು. ಸ್ವಾಮೀಜಿಯವರು ಬಂದು ಬೇರೆ ಕಾರ್ಯಕ್ರಮ ನಿರ್ವಹಿಸಿ. ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.